ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಇಲಾಖೆ. ಈ ಸುಮ್ಮನೆ ಆರೋಪ ಅಲ್ಲ ಇದು. ನಿಜಕ್ಕೂ ಆ ದಿನ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಆಗಿದ್ದಾದ್ರೂ ಏನು? ಸಂತ್ರಸ್ತೆ ದೂರು ಕೊಡೋದಕ್ಕೆ ಹೋದಾಗ PSI ಅಭಿಜಿತ್ಗೆ ಕರೆ ಮಾಡಿದ್ಯಾರು? ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನ ಪಟ್ಟಂತಹ ಪ್ರಭಾವಿ ರಾಜಕಾರಣಿ ಯಾರು? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಆ ರಾಜಕಾರಣಿ ಮತ್ತು PSI ನಡುವೆ ನಡೆದಂತಹ ಮಾತುಕತೆನಾದ್ರೂ ಏನು? ಈ ಬಗ್ಗೆ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು ಇಲ್ಲಿ ಆಗ್ರಹ. ಯಾಕಂದ್ರೆ ಒಬ್ಬ ಪ್ರಭಾವಿ ರಾಜಕಾರಣಿ ಎಂಟ್ರಿ ಆಗ್ತಾರೆ, ಫೋನ್ ಮಾಡ್ತಾರೆ ಅಂದ ತಕ್ಷಣ ನೀವು ನ್ಯಾಯ ಕೇಳ್ಕೊಂಡು ಬಂದಂತಹ ಸಂತ್ರಸ್ತೆ ಅದು ಸುಮ್ಮನೆ ಆರೋಪನ ಏನೋ ಹಲ್ಲೆ ಮಾಡಿದ್ದಾರೆ ಅಥವಾ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಲ್ಲ, ಲೈಂಗಿಕ ಕಿರುಕುಳ, ಅತ್ಯಾಚಾರ ಮಾಡಿದ್ದಾರೆ ನನ್ನ ಮೇಲೆ ಅನ್ನುವಂಥ ಗಂಭೀರ ಆರೋಪ, ಅತ್ಯಾಚಾರ ಪ್ರಕರಣ. ಅಂಥದಕ್ಕೆ ಒಬ್ಬ ರಾಜಕಾರಣಿ ಎಂಟ್ರಿ ಆದಂಗೆ ಇಡೀ ಪ್ರಕರಣ ಉಲ್ಟಾ ಹೊಡೆಯುತ್ತೆ ಅಂತ ಅಂದ್ರೆ ಏನರ್ಥ? ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನುವಂಥ ಆಗ್ರಹ ಆ ಸಂತ್ರಸ್ತೆ ಪರವಾಗಿ ವಕೀಲರು ಕೂಡ ಧ್ವನಿ ಎತ್ತುತ್ತಿದ್ದಾರೆ. ಜೊತೆಗೆ ಸ್ವತಃ ಸಂತ್ರಸ್ತೆ ಪತಿ ಕೂಡ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು ಅದನ್ನೇ, ನನ್ನ ಹೆಂಡತಿ ಮಕ್ಕಳನ್ನ ಅಟ್ಲೀಸ್ಟ್ ಒಂದ್ಸಾರಿ ತೋರಿಸಿ, ಆಕೆ ಏನ್ ಹೇಳ್ತಾಳೆ ಕೇಳಿಸ್ಕೊಳ್ತೀನಿ, ಆಕೆ ನನಗೆ ಬೇಡ ಅಂತ ಅಂದ್ರೂ ಪರವಾಗಿಲ್ಲ, ಬಟ್ ಆಕೆಯನ್ನ ಕರ್ಕೊಂಡೋಗಿ ನ್ಯಾಯ ಕೊಡಿಸ್ಬೇಕಂತ ಹೋದಂತ ಪಾಪ ವಕೀಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ನಮ್ಮಿಂದ, ಅದು ಸರಿಯಲ್ಲ ಅಂತ ಅವ್ರ ಪತಿ ಕೇಳ್ಕೊಳ್ತಿದ್ದಾರೆ. ನಾಗಲಕ್ಷ್ಮಿಯವರು ವಾಟ್ ನೆಕ್ಸ್ಟ್, ಹೆಂಗಿರುತ್ತೆ ನಿಮ್ಮ ಕಾನೂನು ಹೋರಾಟ? ಮೇಡಮ್, ನಾನು ಒಂದು ಕ್ಲಿಯರಿಟಿ ಕೊಡ್ತೀನಿ. ನಾನು ಇಲ್ಲಿ ನನ್ನನ್ನು ಕರ್ಕೊಂಡು ಹೋದ ರೀತಿ ನನ್ನ ಕೈಲಿ ನಾನು ಮರೆಯೋಕ್ಕಾಗ್ತಿಲ್ಲ. ಅದು ನಾನು ಜನಗಳಿಗೆ ಕ್ಲಿಯರಿಟಿ ಕೊಡಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳ್ದ ಹಾಗೆ ಬರ್ತಾರೆ ಸಡನ್ಲಿ, ಬಂದಂತ ಸಂದರ್ಭದಲ್ಲಿ ಅಭಿಜಿತ್ ನನ್ನ ಮೇಲೆ ಕೈ ಎತ್ಕೊಂಡು ಬರ್ತಾರೆ. ಓಕೆ, ಲೇಡೀಸ್ ಅನ್ನೋದು ಕಂಡಿದ್ದೇನೆ, ಕೈ ಎತ್ಕೊಂಡು ಏಯ್ ಅಂತ ಹೇಳ್ಬಿಟ್ಟು ಕೈ ಎತ್ಕೊಂಡು ಬರ್ತಾರೆ. ಹುಷಾರ್ ಅಂತ ನಾನು ಹಿಂಗೆ ಅಂತೀನಿ ಮೇಡಮ್, ನಾನು ಹೀಗೆ ಹೇಳ್ತೀನಿ. ಆಮೇಲೆ ಸಂತೋಷ್ ಕುಮಾರ್ ಅಲ್ಲೇ ನಿಂತಿರ್ತಾರೆ. ನಾನು ಹೇಳ್ತೀನಿ ಏನ್ ಸರ್ ಇದು ಅಂತಂದ್ರೆ ಏನಿಲ್ಲ ಬಿಡ್ರಿ ಅಂತಾರೆ. ಬಟ್ ಅಲ್ಲಿವರೆಗೂ ಅವ್ರು ವಿಡಿಯೋ ಮಾಡ್ಕೊಳ್ಳಲ್ಲ. ನಾನು ದರದರ್ನ ಎಳ್ಕೊಂಡು ಬರೋವರೆಗೂ ವಿಡಿಯೋ ಮಾಡ್ಕೊಳ್ಳಲ್ಲ ಅವರು. ನಾನು ಯಾವಾಗ ಮನೆಯಿಂದ ಹೊರಗಡೆ ಹೊಸಲಿಂದ ಬಂದಾಗ ಆ ವಿಡಿಯೋ ಮಾಡ್ಕೊಳಕ್ ಶುರು ಮಾಡ್ತಾರೆ ಅವರು. ಸ್ವಲ್ಪ ಮನೆ ಒಳಗಡೆಯಿಂದ ವಿಡಿಯೋ ಮಾಡ್ಕೊಳಕ್ ಶುರು ಮಾಡ್ತಾರೆ. ಸೊ ಅದಾದ್ಮೇಲೆ ಇದೆಲ್ಲ ಆಮೇಲೆ ನನ್ನನ್ನು ತೆಗೆದುಕೊಂಡು ಮೇಡಮ್ ಅವತ್ತು 3 ಗಂಟೆ 15 ನಿಮಿಷಕ್ಕೆ ನನ್ನನ್ನು ಅರೆಸ್ಟ್ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆ ದಿನ ಮೆಡಿಕಲ್ ಚೆಕಪ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು 17ನೇ ತಾರೀಕಲ್ಲಿ ಅವ್ರು ನನ್ನನ್ನು ಹಾಜರುಪಡಿಸಿ ನಾನು ಜೇಸಿಗೆ ತಗೊಂಡು ಹೋಗ್ಬೋದಿತ್ತು ಮೇಡಮ್. ಕಾನೂನು ಪ್ರಕಾರವಾಗಿ ಹಾಜರುಪಡಿಸಿಲ್ಲ. ಎಸ್ ಮೇಡಮ್, ಅವತ್ತು ಹಾಜರುಪಡಿಸಲ್ಲ. ಖುದ್ದಾಗಿ ಏನ್ ಮಾಡ್ತಾರೆ, ಇವ್ರದೊಂದು ಪ್ರೀ ಪ್ಲಾನ್ ಇತ್ತು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವತ್ತು CC ಕ್ಯಾಮ್ರಾ ಇರೋದಿಲ್ಲ. ನಮ್ಮ ಹೊಳೆ ನರಸೀಪುರ ಮಹಿಳಾ ಸಾಂತ್ವನ ಕೇಂದ್ರ ಏನಿದೆ ಅಲ್ಲಿ CC ಕ್ಯಾಮ್ರಾ ಇಲ್ಲ. ನನ್ನನ್ನ ಬೇಕು ಅಂತಾನೆ ಒಂದು ದಿನ ಅಲ್ಲಿ ಇಡ್ತಾರೆ ಮೇಡಮ್. ಇಟ್ಟಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವರು ಆ ಸಿಬ್ಬಂದಿಗಳಿದ್ರಲ್ಲ, ಮಹಿಳಾ ಸಾಂತ್ವನ ಕೇಂದ್ರ ಸಿಬ್ಬಂದಿಗಳು ಮಾತುಗಳು ಮೇಡಮ್ ನನ್ನ ಮನಸ್ಸಿಗೆ ಇವತ್ತಿಗೂ ನಂಗೆ ತುಂಬಾ ನೋವು ಕೊಡ್ತಾ ಇದೆ. ನಿಮ್ಗೆ ಯಾಕ್ರಿ ಇದ್ಬೇಕು, ಪೊಲೀಸ್ನವ್ರನ್ನ ಯಾಕ್ರಿ ಎದುರ ಕಳ್ತೀರಾ? ನಂಜಮ್ಮ ಅಂತ ನಂಜಮ್ಮ ಅಂತ ಅವಳನ್ನ ಸಂಪತ್ತಿ ಅಂತ ಕರೀತಾರೆ. ಆಕೆ ಹೇಳ್ತಾಳೆ, ಅಪ್ಪ ನಾವೆಲ್ಲ ಪೊಲೀಸ್ನವರಿಂದ ಬದುಕ್ತಾ ಇರೋದು, ಪೊಲೀಸ್ನವ್ರನ್ನ ಎದುರ ಕಂಡ್ರೆ ಬದುಕಕ್ಕಾಗುತ್ತಾ? ಹಾಗಾದ್ರೆ ಏನ್ ನಾನು ಮಾಡಿದಾದ್ರೂ ತಪ್ಪು? ಹಂಗಾರೆ ಸಾಂತ್ವನ ಕೇಂದ್ರಗಳು ಮಹಿಳೆಯರಿಗಾಗಿ ಬೇರೆಯವ್ರಿಗೆ ನೋಡಿ. ಇನ್ನೂ ಒಂದು ಕೊಡ್ತೀನಿ. ಹಳೆ ಕೇಸಲ್ಲಿ ಇದೇ ಸಾಂತ್ವನ ಕೇಂದ್ರದ ಮಹಿಳೆಯರು ಒಬ್ಬ ರೇಪಿಸ್ಟ್ ಮೇಲೆ ಏನು FIR ಆಗುತ್ತೆ ಅವನಿಗೆ ಇದು ಕೊಡ್ತಾರೆ, ಆಶ್ರಯ ಕೊಡ್ತಾರೆ. ಬಟ್ ಸಂತ್ರಸ್ತೆಗೆ ಆಶ್ರಯ ಕೊಡಲ್ಲ ಮೇಡಮ್. ಈ ಫೋಟೋಸ್ ಇದೆ ನನ್ನ ಹತ್ರ ಇವತ್ತಿಗೂ, ಆ ಕೇಸ್ದು ಕೂಡ. ಹಾಗಾದ್ರೆ ಮಹಿಳಾ ಸಾಂತ್ವನ ಕೇಂದ್ರ ಏನಕ್ಕಿದೆ? ಮಹಿಳಾ ಸಾಂತ್ವನ ಕೇಂದ್ರಗಳಿರೋದು ಮಹಿಳೆಯರು ಯಾವುದೇ ಪರಿಸ್ಥಿತಿಲಿ ಬಂದಾಗ ಆಕೆಗೆ ಸಾಂತ್ವನವನ್ನು ಹೇಳಬೇಕು. ಬಟ್ ನನಗೆ ಅಲ್ಲಿ ಎಷ್ಟು ನೋವು ಕೊಡ್ತಾರೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಂದರೆ, ಅದಿನ ಒಬ್ಬರು ಪೊಲೀಸ್ನು ಕೂಡ ನನಗೋಸ್ಕರ ಬೆಂಗಾಲಾಗಿರ್ತಾರೆ ಮೇಡಮ್. ಸ್ವಾತಿ ಅಂತ ಹೇಳ್ಬಿಟ್ಟು ಹಳ್ಳಿ ಮೈಸೂರು PC, ಅವ್ರನ್ನ ನನ್ನನ್ನು ಕಾಯೋದಕ್ಕೆ ಅವ್ರನ್ನ ಬಿಡ್ತಾರೆ. ಅಲ್ಲಿ ಅವಶ್ಯಕತೆ ಇತ್ತಾ? ಹಾಗಾದ್ರೆ ಅಂತ ನಾನು ಟೆರರಿಸ್ಟ್? ಹಾಗಾದ್ರೆ ನನ್ನ ಮಗು 4 ವರ್ಷದ ಮಗು ಮೇಡಮ್, ನನ್ನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಮನೇನಲ್ಲಿ ನನ್ನ ಹಸ್ಬೆಂಡ್ ಇರಲ್ಲ, ಅಮ್ಮ ಅಮ್ಮ ಅಂತ ನನ್ನ ಹಿಂದೆ ಬರ್ತಿರುತ್ತೆ ಮೇಡಮ್. ಎಸ್ ಮೇಡಮ್, ಕರುಣೆ ತೋರಿಸಲ್ಲ ಅವರು. ಹಾಗಾದ್ರೆ ನನ್ನ ಪ್ರೊಫೆಷನಲ್ ನನ್ನ ಮಗು ಮೇಲೆ ಪರಿಣಾಮ ಬೀರುತ್ತಲ್ವ ಇದು? ಬಟ್ ಅವ್ನ ಕೆರಿಯರ್ಗೆ ಯಾವ ಥರ ಆಗಬಹುದು? ನನಗೆ ಗೌರವಯುತವಾಗಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೋದಿತ್ತು. ಸೊ ಪ್ರೊಸೀಜರ್ ಪ್ರಕಾರವಾಗಿ ಒಬ್ಬ ಪೊಲೀಸ್ ಪೇದೆ, ಮಹಿಳೆ ಪೇದೆ, ಒಬ್ಬರು ಪೊಲೀಸ್ ಒಂದು 3-4 ಜನ ಬಂದು ಮೇಡಮ್ ಏನೋ ಒಂದು ಎಂಕ್ವೈರಿ ಇದೆ ಬನ್ನಿ ಅಂತ ಕರೆದ್ರೆ ಖಂಡಿತವಾಗಿ ನಾನು ಕಾನೂನಿಗೆ ಗೌರವ ಕೊಡ್ತಿದ್ದೆ, ನಾನು ಹೋಗ್ತಾ ಇದ್ದೆ. ಅಷ್ಟೊಂದು ಪೊಲೀಸ್ ಅವಶ್ಯಕತೆ ಇತ್ತ? ನನ್ನ ಮರ್ಯಾದೆನ ಪಬ್ಲಿಕಲ್ಲಿ ಹಂಗೆ ತೆಗಿಬಹುದಿತ್ತ ಅವರು? ಆಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಮೇಡಮ್, ಖುದ್ದಾಗಿ ನಾನು ಅಲ್ಲೇ ಇರ್ತೀನಿ. PSI ಅಭಿಜಿತ್ ವಸಂತಯ್ಯ ಅನ್ನೋ ಒಬ್ಬ ಭೀಮ್ ವಿಜಯ್ ರಿಪೋರ್ಟರ್